ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ಗೆ ಸ್ವಾಗತ. ಇವತ್ತು 2024 ಜನವರಿ 13 ಮತ್ತು 14ರ ಪ್ರಚಲಿತ ಘಟನೆಗಳನ್ನು ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ NSO ಮಟ್ಟದ ಕೊಲಂಬೋ ಭದ್ರತಾ ಸಮಾವೇಶ ಎಲ್ಲಿ ನಡೆಯಿತು? ಆಯ್ಕೆಗಳು ಹೀಗಿದೆ: ಪೋರ್ಟ್ ಲೂಯಿಸ್, ದೆಹಲಿ, ಕೊಲಂಬೋ, ಮಾಲೆ. ಸರಿಯಾದ ಉತ್ತರ ಪೋರ್ಟ್ ಲೂಯಿಸ್. ಪೋರ್ಟ್ ಲೂಯಿಸ್ ಅನ್ನೋದು ಮಾರಿಷಸ್ ದೇಶದ ರಾಜಧಾನಿಯಾಗಿರುತ್ತೆ. ಭಾರತದ NSA ಯಾರು ಅಂದರೆ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಯಾರು ಅಂತ ಕೇಳಿದ್ರೆ ಅಜಿತ್ ದೋವಲ್ ಅವರು. ಇದು ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ನ 6ನೇ ಸಭೆಯಾಗಿತ್ತು. CSC ಅಂತ ಕರಿತೀವಿ. CSC ಅಂದರೆ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಅಂತ. ಇದರ 6ನೇ ಸಭೆ ಇದಾಗಿತ್ತು. ಸುಮಾರು 4 ದೇಶಗಳು ಇದರ ಸದಸ್ಯರಾಗಿದ್ದಾರೆ. ಒಂದು ಭಾರತ, ಇನ್ನೊಂದು ಶ್ರೀಲಂಕಾ, ಮಾಲ್ಡೀವ್ಸ್ ಮತ್ತು ಮಾರಿಷಸ್. ಇದೇನು ಕೆಲಸ ಮಾಡುತ್ತೆ ಈ ಒಂದು ಸೆಕ್ಯೂರಿಟಿ ಕಾನ್ಕ್ಲೇವ್ ಅಂತ ಅಂದರೆ, ಹಿಂದೂ ಮಹಾಸಾಗರದ ವಲಯದಲ್ಲಿ ಭದ್ರತೆ ಮತ್ತು ಸುರಕ್ಷತೆಯನ್ನು ಖಾತರಿಪಡಿಸುತ್ತೆ ಇದು. ಈಗ ನಾವು ಬಿಮ್ಸ್ಟೆಕ್ ಬಗ್ಗೆ ಕೇಳಿದ್ದೀವಿ, ಅದು ಬಂಗಾಳ ಕೊಲ್ಲಿಯ ಭದ್ರತೆ ಮತ್ತು ಸುರಕ್ಷತೆಯನ್ನು ಖಾತರಿಪಡಿಸುತ್ತಲ್ಲ, ಅದೇ ರೀತಿ ಈ ಒಂದು ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಏನಿದೆ ಅದು ಹಿಂದೂ ಮಹಾಸಾಗರ ವಲಯದ ಭದ್ರತೆ ಮತ್ತು ಸುರಕ್ಷತೆಯನ್ನು ಖಾತರಿಪಡಿಸುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರವು ಶ್ರೀ ಕಾಯಕಯೋಗಿ ಸಿದ್ದರಾಮೇಶ್ವರ ಪ್ರಶಸ್ತಿಯನ್ನು ಯಾರಿಗೆ ನೀಡಿದೆ? ಆಯ್ಕೆಗಳು: PS ಶಾಮಣ್ಣ, ಸುಧಾಮೂರ್ತಿ, ಶಾಲಿನಿ ರಜನೀಶ್, ಹಂಸಲೇಖ. ಸರಿಯಾದ ಉತ್ತರ PS ಶಾಮಣ್ಣ. ನೋಡಿ, PS ಶಾಮಣ್ಣ ಇವರು ಮಂಡ್ಯದ ರಂಗಕಲಾವಿದರು. ಇವರಿಗೆ ಈ ಪ್ರಶಸ್ತಿನ ಕೊಡ್ತಾ ಇದ್ದಾರೆ. ಈ ಪ್ರಶಸ್ತಿ ಸುಮಾರು 5 ಲಕ್ಷ ನಗದನ್ನು ಒಳಗೊಂಡಿರುತ್ತೆ. ಶ್ರೀ ಕಾಯಕಯೋಗಿ ಸಿದ್ದರಾಮೇಶ್ವರ ಪ್ರಶಸ್ತಿಯನ್ನ ಯಾರು ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗ್ಬೋದು. ಕೊಡೋರು ಯಾರು ಅಂತ ಕೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಪ್ರಶಸ್ತಿನ ಕೊಡುತ್ತೆ. ಇತ್ತೀಚೆಗೆ ನಿಧನರಾದ ಪ್ರಭಾ ಅತ್ರೆ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ರು? ಶಾಸ್ತ್ರೀಯ ಸಂಗೀತ, ಭರತನಾಟ್ಯ, ಕ್ರೀಡೆ, ರಾಜಕೀಯ. ಸರಿಯಾದ ಉತ್ತರ ಶಾಸ್ತ್ರೀಯ ಸಂಗೀತ. ಪ್ರಭಾ ಅತ್ರೆ ಅವರು ಕಿರಾನ ಘರಾನದ ಭಾರತೀಯ ಶಾಸ್ತ್ರೀಯ ಗಾಯಕರಾಗಿದ್ದರು. ಇವರ ಇನ್ನೊಂದು ವಿಶೇಷತೆ ಏನಂದರೆ, ಭಾರತ ಸರ್ಕಾರದಿಂದ ಕೊಡುವಂತಹ ಎಲ್ಲ 3 ಪದ್ಮ ಪ್ರಶಸ್ತಿಗಳು ಇವರದಾಗಿತ್ತು. ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿ 3ನ್ನು ಇವರು ಪಡೆದಿದ್ರು. CNN ನ್ಯೂಸ್ 18 ವರ್ಷದ ಭಾರತೀಯ ಅಂದರೆ IOTY ಇಂಡಿಯನ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಿದೆ? ಆಯ್ಕೆಗಳು: R ಮಾಧವನ್, ದಿನೇಶ್ ಕಾರ, ತುಷಾರ್ ಮೆಹ್ತಾ, ರಜನಿಕಾಂತ್. ಸರಿಯಾದ ಉತ್ತರ ದಿನೇಶ್ ಕಾರ. ನಮಗೆ ಗೊತ್ತಿರೋ ಹಾಗೆ ದೇಶದ ಅತಿ ದೊಡ್ಡ ಬ್ಯಾಂಕ್ ಯಾವುದು ಅಂತ ಅಂದರೆ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅದರ ಅಧ್ಯಕ್ಷರೇ ಇವರು, ದಿನೇಶ್ ಕಾರ ಅವರು. ಅವರಿಗೆ CNN ನ್ಯೂಸ್ ಚಾನೆಲ್ ಏನಿದೆ ಅವರು ವರ್ಷದ ಭಾರತೀಯ ಅನ್ನೋ ಪ್ರಶಸ್ತಿನ ಕೊಟ್ಟಿದ್ದಾರೆ. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನ ಇತ್ತೀಚಿನ ಆವೃತ್ತಿಯಲ್ಲಿ ಭಾರತವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? 84, 56, 76, 80. ಸರಿಯಾದ ಉತ್ತರ 80. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನ ಇತ್ತೀಚಿನ ಆವೃತ್ತಿಯಲ್ಲಿ ಭಾರತಕ್ಕೆ 80ನೇ ಸ್ಥಾನ ಸಿಕ್ಕಿದೆ. ಹೋದ ವರ್ಷ ಇದರ ಸ್ಥಾನ 84 ಆಗಿತ್ತು. ಈಗ ಭಾರತಕ್ಕೆ 80ನೇ ಸ್ಥಾನ ಸಿಕ್ಕಿರೋದ್ರಿಂದ ಏನು ಅಡ್ವಾಂಟೇಜ್ ಇದೆ ಅಂತ ಅಂದರೆ, ನಮ್ಮ ದೇಶದ ನಾಗರಿಕರು ಸುಮಾರು 62 ದೇಶಗಳಿಗೆ ವೀಸಾ ಇಲ್ಲದೇನೆ ಪ್ರವೇಶ ಮಾಡಬಹುದು. ಎಕ್ಸಾಂಪಲ್ ದೇಶಗಳು ಕೆಲವು ಇಂಡೋನೇಷ್ಯಾ, ಮಲೇಷ್ಯಾ ಮತ್ತು ಥೈಲ್ಯಾಂಡ್ ಅಂತ ಜನಪ್ರಿಯ ಸ್ಥಳಗಳನ್ನು ಕೂಡ ನಾವು ವೀಸಾ ಇಲ್ದಲೇ ಪ್ರವೇಶ ಕೊಡ್ಬೋದು. ಹಾಗಾದರೆ ಮೊದಲನೇ ಸ್ಥಾನಗಳಲ್ಲಿ ಯಾವುದಿದೆ ಅಂತ ನಾವು ತಿಳ್ಕೊಬೇಕು ಅಂದರೆ, ಯುರೋಪಿಯನ್ ಯೂನಿಯನ್ ಇದೆಯಲ್ಲ, ಆ ಯುರೋಪಿಯನ್ ಯೂನಿಯನ್ ಅಲ್ಲಿ ಯಾವ ದೇಶಗಳು ಮೊದಲನೇ ಸ್ಥಾನವನ್ನು ತಗೊಳ್ಳುತ್ತೆ ಅಂದರೆ ಫ್ರಾನ್ಸ್, ನಂತರ ಜರ್ಮನಿ, ಇಟಲಿ ಮತ್ತು ಸ್ಪೇನ್. ಹಾಗಾದರೆ ಏಷ್ಯಾದಲ್ಲಿ ಯಾವುದು ಸ್ಥಾನವನ್ನು ತಗೊಳ್ಳುತ್ತೆ, ಮೊದಲನೇ ಸ್ಥಾನನ ತಗೊಳ್ಳುತ್ತೆ ಅಂತ ಅಂದರೆ ಜಪಾನ್ ಮತ್ತು ಸಿಂಗಪೂರ್. ಭಾರತದ ಸ್ಥಾನ 80ನೇ ಸ್ಥಾನವಾಗಿದೆ. ಹೋದ ವರ್ಷ 84ನೇ ಸ್ಥಾನ ಆಗಿತ್ತು. ಅನ್ ಅನ್ಕಾಮನ್ ಲವ್ ಕೃತಿಯ ಕರ್ತೃ ಯಾರು? ಆಯ್ಕೆಗಳು: ಚಿತ್ರಾ ಬ್ಯಾನರ್ಜಿ ದಿವ್ಯಾ ಕಾರುಣಿ, ಸುಧಾಮೂರ್ತಿ, ಅರುಂಧತಿ ರಾಯ್, ಚೇತನಾ ಕಾಮತ್. ಸರಿಯಾದ ಉತ್ತರ ಚಿತ್ರಾ ಬ್ಯಾನರ್ಜಿ ದಿವ್ಯಾ ಕಾರುಣಿ. ಈ ಚಿತ್ರಾ ಬ್ಯಾನರ್ಜಿ ದಿವ್ಯಾ ಕಾರುಣಿ ಅವರು ಸುಧಾಮೂರ್ತಿ ಅವರ ಒಂದು ಜೀವನ ಚರಿತ್ರೆ ಬಗ್ಗೆ ಬರೆದಿದ್ದಾರೆ.
ನಾರಾಯಣಮೂರ್ತಿ ಮತ್ತು ಸುಧಾಮೂರ್ತಿಯವರ ಒಂದು ಜೀವನ ಚರಿತ್ರೆ. ಇಲ್ಲಿ ಅವರ ದಾಂಪತ್ಯದ ಆರಂಭಿಕ ವರ್ಷಗಳ ಬಗ್ಗೆ, ಇನ್ಫೋಸಿಸ್ನ ಅವರು ಹುಟ್ಟುಹಾಕಿದ ಬಗ್ಗೆ, ಅವರ ಜೀವನ, ವೃತ್ತಿ ಜೀವನದಲ್ಲಿ ಅವರ ಒಂದು ಪ್ರಯಾಣ, ಅವರ ಹೋರಾಟಗಳು, ಸವಾಲುಗಳನ್ನು ಇವರು ಇಲ್ಲಿ ಚಿತ್ರಿಸಿದ್ದಾರೆ. ಅಟಲ್ ಸೇತು ಎಂದು ಕರೆಯಲ್ಪಡುವ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ MTHL ಅನ್ನು ಯಾರು ಉದ್ಘಾಟಿಸಿದರು? ಆಯ್ಕೆಗಳು: ನರೇಂದ್ರ ಮೋದಿ, ದ್ರೌಪದಿ ಮುರ್ಮು, ಅಮಿತ್ ಶಾ, ಓಂ ಬಿರ್ಲಾ. ಸರಿಯಾದ ಉತ್ತರ ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವರು ಅಟಲ್ ಸೇತು ಅಂತ ಕರೆಯಲ್ಪಡುವ, ಈಗ ಸದ್ಯಕ್ಕೆ ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಇದು. ಅದನ್ನೇನಂತ ಕರಿತೀವಿ? ಅಟಲ್ ಸೇತುವೆ ಅಂತಲೂ ಕರಿತೀವಿ, MTHL ಅಂತಲೂ ಕರಿತೀವಿ, ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತ. ಇದು ಏನಕ್ಕೆ ಇದು ಅಷ್ಟು ಅತಿ ಉದ್ದವಾದ ಸೇತುವೆ ಕೂಡ, ಮತ್ತು ಅದು ಏನು ಅದರ ಅಡ್ವಾಂಟೇಜ್ ಏನು ಅಂತಂದರೆ, ದಕ್ಷಿಣ ಮುಂಬೈ ಮತ್ತು ನವಿ ಮುಂಬೈ ಇದೆಯಲ್ಲ, ಅದ್ರ ಪ್ರಯಾಣ ಮುಂಚೆ ಅವೆರಡನ್ನು ಕನೆಕ್ಟಿಂಗ್ ಏನಿತ್ತು ಅದು ಸುಮಾರು 120 ನಿಮಿಷಗಳು ತಗೋತಾ ಇತ್ತು ಇಲ್ಲಿಂದ ಇಲ್ಲಿಗೆ ರೀಚ್ ಆಗೋದಕ್ಕೆ. ಈಗ ಈ ಅಟಲ್ ಸೇತುವೆಯ ಮೂಲಕ ಕೇವಲ 20 ನಿಮಿಷಗಳಿಗೆ ಕಡಿಮೆ ಮಾಡುವ ಗುರಿಯನ್ನು ಇದು ಹೊಂದಿದೆ. ಅಂದರೆ 20 ನಿಮಿಷದಲ್ಲಿ ನೀವು ದಕ್ಷಿಣ ಮುಂಬೈಯಿಂದ ನವಿ ಮುಂಬೈಗೆ ರೀಚ್ ಆಗ್ಬೋದು. ತೈವಾನ್ ದೇಶದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಲಾಯ್ ಚಿಂಗ್ಟೆ, ಹವ್ಯೂಯಿ, ಕ್ಸಿ ಜಿನ್ಪಿಂಗ್, ಯುನ್ ಸುಕ್ ಯೂಲ್. ಸರಿಯಾದ ಉತ್ತರ ಲಾಯ್ ಚಿಂಗ್ಟೆ. ನೋಡಿ, ಚೀನಾದ ತೀವ್ರ ವಿರೋಧವಿದ್ರೂ ಕೂಡ ತೈವಾನ್ನ ನೂತನ ಅಧ್ಯಕ್ಷರಾಗಿ ಡೆಮೊಕ್ರೆಟಿಕ್ ಪ್ರೋಗ್ರೆಸಿವ್ ಪಕ್ಷ, ಈ ಪಕ್ಷಗಳ ಹೆಸರು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ, ಡೆಮೊಕ್ರೆಟಿಕ್ ಪ್ರೋಗ್ರೆಸಿವ್ ಪಕ್ಷದ ಲಾಯ್ ಚಿಂಗ್ಟೆ, ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಅವರು ತೈವಾನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈಗ ಕೆಲವು ಒನ್ ಲೈನರ್ಗಳನ್ನ ನೋಡೋಣ. ನೋಡಿ, ಭಾರತದ ನೌಕಾಪಡೆಯಲ್ಲಿ ಇದ್ದಂತಹ ಹಡಗುಗಳು ಚೀತಾ, ಗುಲ್ದಾರ್ ಮತ್ತು ಕುಂಬೀರ್ ಅಂತ. ಈ ಹೆಸರುಗಳು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕು. ಚೀತಾ, ಗುಲ್ದಾರ್, ಕುಂಬೀರ್, ಈ 3 ಹಡಗುಗಳನ್ನ ಸುಮಾರು ಇವು 40 ವರ್ಷಗಳ ಕಾಲ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿದೆ. ಈಗ 12 ಜನವರಿ 2024ರಂದು ಇವುಗಳನ್ನ ನಿಷ್ಕ್ರಿಯಗೊಳಿಸಲಾಯಿತು. ಅದು ನೆನ್ಪಿಟ್ಕೋಬೇಕು. ಮತ್ತು IUCN ನಿಮ್ಗೆ ಗೊತ್ತಿರೋ ಹಾಗೆ ಇದು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಲ್ವಾ. ಇವರು ಒಂದು ರೆಡ್ ಲಿಸ್ಟ್ ಅಥವಾ ಕೆಂಪು ಪಟ್ಟಿನ ತಯಾರು ಮಾಡ್ತಾರೆ. ಅದರಲ್ಲಿ ಪ್ರಾಣಿ ಮತ್ತು ಸಸ್ಯಗಳು ಹೇಗೆ ಅವುಗಳ ಕಂಡೀಷನ್ ಮೇಲೆ ಅವುಗಳನ್ನ ವರ್ಗೀಕರಿಸಲಾಗುತ್ತೆ. ಇಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹಿಮಾಲಯನ್ ವೂಲ್ಫ್, ಆ ಪ್ರಾಣಿಯನ್ನು ಇವರು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿ ದುರ್ಬಲ ಅಂತ ಅದನ್ನು ವರ್ಗೀಕರಿಸಲಾಗಿದೆ. ಯಾವುದನ್ನು? ಹಿಮಾಲಯನ್ ವೂಲ್ಫ್ನ. ಭಾರತೀಯ ರೈಲ್ವೆ ಸಿಬ್ಬಂದಿ ಸೇವೆ IRPS ಅಧಿಕಾರಿ ಒಬ್ಬರು, ಅವರ ಹೆಸರು ಅರುಣಾ ನಾಯರ್. ಅವರು ಈಗ ರೈಲ್ವೆ ಮಂಡಳಿಯ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿದ್ದಾರೆ. ಲೋಹರಿ ಹಬ್ಬದ ಬಗ್ಗೆ ಇಲ್ಲಿ ಒಂದು ಲೈನರ್ ಇದೆ. ಲೋಹರಿ ಅನ್ನೋದು ಒಂದು ಸಾಂಪ್ರದಾಯಿಕ ಹಬ್ಬ. ಇದನ್ನು ಎಲ್ಲೆಲ್ಲ ಆಚರಣೆ ಮಾಡ್ತಾರೆ ಅಂದರೆ ಉತ್ತರ ಭಾರತದ ರಾಜ್ಯಗಳಾದ ಪಂಜಾಬ್, ಹರಿಯಾಣ, ಹಿಮಾಚಲ್ ಪ್ರದೇಶನಲ್ಲಿ ಕೂಡ ಇದನ್ನು ಆಚರಣೆ ಮಾಡ್ತಾರೆ. 2024ರ AFC ಏಷ್ಯನ್ ಕಪ್ ಫುಟ್ಬಾಲ್ ಟೂರ್ನಿ ಆತಿಥ್ಯ ರಾಷ್ಟ್ರ ಯಾವುದು ಅಂತ ಅಂದರೆ ಕತಾರ್. ಮೂಲ್ಯ ಪ್ರವಾಹ 2.0 ಏನಿದು ಅಂತ ಅಂದರೆ, ನೋಡಿ, ಹೈಯರ್ ಎಜುಕೇಷನ್ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾನವೀಯ ಮೌಲ್ಯಗಳನ್ನ ಮತ್ತು ವೃತ್ತಿಪರ ನೈತಿಕತೆಯನ್ನು ವಿದ್ಯಾರ್ಥಿಗಳಿಗೆ ಅಳವಡಿಸ್ಕೊಳ್ಳೋಕ್ಕೋಸ್ಕರ UGC ಏನಿದೆ ಅಂದರೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಏನಿದೆ, ಅವರು ಒಂದು ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ಆ ಮಾರ್ಗಸೂಚಿನೇ ಮೂಲ್ಯ ಪ್ರವಾಹ 2.0 ಅಥವಾ 2.0. ರೇರ್ ಅಡ್ಮಿರಲ್ ಉಪಲ್ ಕುಂದು ಇವ್ರು ಯಾರು? ಇವರು ಇತ್ತೀಚೆಗೆ ದಕ್ಷಿಣ ನೌಕಾ ಕಮಾಂಡ್ನ ಮುಖ್ಯಸ್ಥರಾಗಿ ಅಧಿಕಾರನ ಸ್ವೀಕರಿಸಿಕೊಂಡಿದ್ದಾರೆ. ರೇರ್ ಅಡ್ಮಿರಲ್ ಉಪಲ್ ಕುಂದು ಅವರು. ನೋಡಿ, ಇದಿಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಧನ್ಯವಾದಗಳು.